ಬ್ರಿಡ್ಜ್ ರೆಕ್ಟಿಫೈರ್ದು ವರ್ಕಿಂಗ್ ಅಂದರೆ ಎ ಸಿ ಟು ಡಿ ಸಿ ಹೇಗೆ ಕನ್ವರ್ಟ್ ಆಗ್ತದೆ ಎಂಬುದನ್ನೊಂದು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ನೋಡಿ, ಇಲ್ಲಿ ಕಾಣ್ಬೋದು ಹಲವಾರು ಕಾಂಪೊನೆಂಟ್ಸ್ಗಳಿವೆ. ಮುಖ್ಯವಾಗಿ ಇದು ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ ಇದನ್ನು. ಯಾಕಂದರೆ ನೋಡಿ, ಇನ್ಪುಟ್ 230 ವೋಲ್ಟೇಜ್ ಇದೆ, ಇದರ ಔಟ್ಪುಟ್ ಬರುವಾಗ ಇದು 12 ವೋಲ್ಟ್ ಟು 6 ವೋಲ್ಟಿಗೆ ಬೇರೆ ಬೇರೆ ಟ್ರಾನ್ಸ್ಫಾರ್ಮರಲ್ಲಿ ಒಂದೊಂದು ರೀತಿ ಆಗ್ತದೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಲ್ಲಿ ಇಲ್ಲಿ 12 ವೋಲ್ಟ್ ಇದೆ, ಇದು ಇನ್ಪುಟ್ಟು 230 ವೋಲ್ಟೇಜ್ ಇದೆ, ಔಟ್ಪುಟ್ಟು ಇದರದ್ದು 12 ವೋಲ್ಟೇಜ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು ಇದು ಡಯೋಡ್ ಅಂತ, ಇಲ್ಲಿ 4 ಕಾಂಪೊನೆಂಟ್ಸ್ ಇದೆ, ಇದು ಡಯೋಡ್ ಅಂತ. ಅದರ ನಂತರ ಇದು ಸ್ವಿಚ್ ಪವರ್ದು ಆನ್ ಆಫ್ ಮಾಡುವಂಥದ್ದು. ಇಲ್ಲಿ ಕೆಪಾಸಿಟರ್ ಇದೆ, ಇಲ್ಲಿ ಎಲ್ ಇ ಡಿ ಒಂದು ಲೈಟ್ ಆಗಿದೆ ನೋಡಿ, ಇಲ್ಲಿ ಎಲ್ ಇ ಡಿ ಪ್ಲಸ್ ಇಲ್ಲಿ ಒಂದು ರೆಸಿಸ್ಟರ್ ಇದೆ. ಇಷ್ಟು ಇಕ್ವಿಪ್ಮೆಂಟ್ ಇದೆ. ಇದು ಹೇಗೆ ಡಿ ಸಿಗೆ ಕನ್ವರ್ಟ್ ಆಗ್ತದೆ ನೋಡಿ. ಈಗ ಇದು ಎ ಸಿ ಕರೆಂಟಿಗೆ ಹಾಕಿ ನಾವು ಇಟ್ಟಾಗ ಎ ಸಿ ಕರೆಂಟಿಗೆ ಕನೆಕ್ಟ್ ಮಾಡಿದೆ. ಇಲ್ಲಿ ನೋಡಿ, ಎ ಸಿ ಕರೆಂಟ್ ಸಪ್ಲೈಗೆ ಇದನ್ನು ಕನೆಕ್ಟ್ ಮಾಡಿದೆ. ಸ್ವಿಚ್ ಆನ್ ಮಾಡಿದಾಗ ನೋಡಿ, ಇದು ಡಿ ಸಿ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ಬರುವಾಗ ಹೇಗೆ ಕನ್ವರ್ಟ್ ಆಗ್ತದೆ ಅಂತ, ಎ ಸಿ ಕರೆಂಟ್ ಡಿ ಸಿ ಕರೆಂಟಾಗಿ ಹೇಗೆ ಕನ್ವರ್ಟ್ ಆಗ್ತದೆ ಅಂತ ನಮ್ಮ ಮೊಬೈಲ್ ಚಾರ್ಜರಲ್ಲಾಗಿರ್ಬೋದು. ಮೊಬೈಲ್ ಚಾರ್ಜರಲ್ಲಿ ಇಂಥ ಸಣ್ಣ ಟ್ರಾನ್ಸ್ಫಾರ್ಮರ್ಗಳು ಬಂದು ನಾವು ಎ ಸಿ ಕರೆಂಟಿಗೆ ಸಪ್ಲೈ ಮಾಡ್ತದೆ, ಅದು ಡಿ ಸಿ ಪವರ್ ಸಪ್ಲೈ ನಮಗೆ ಔಟ್ಪುಟ್ ಸಿಗ್ತದೆ. ಅದು ಹೇಗೆ ಸಿಗ್ತದೆ ಅಂತ ನೋಡುವ. ಮುಖ್ಯವಾಗಿ ಈಗ ಇಲ್ಲಿ ಫಸ್ಟ್ 3 ಪಾರ್ಟ್ಸ್ಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಇಲ್ಲಿ ಡಯೋಡ್ ಇದೆ, ಇಲ್ಲಿ ಕೆಪಾಸಿಟರ್ ಇದೆ. ಟ್ರಾನ್ಸ್ಫಾರ್ಮರ್, ಡಯೋಡ್, ಕೆಪಾಸಿಟರ್ ನೋಡಿ, ಇದು 3 ಕಾಂಪೊನೆಂಟ್ಸ್ ಈಗ ನಿಮಗೆ ಕಾಣ್ಬೋದು. ಫಸ್ಟ್ ಒನ್ ಟ್ರಾನ್ಸ್ಫಾರ್ಮರ್, ಡಯೋಡು ಮತ್ತು ಇಲ್ಲಿ ಕೆಪಾಸಿಟರ್. ಈಗ ಇಲ್ಲಿ ಟ್ರಾನ್ಸ್ಫಾರ್ಮರ್, ಡಯೋಡ್, ಕೆಪಾಸಿಟರ್. ಈಗ ಇಲ್ಲಿ ಡಯೋಡಲ್ಲಿ ನೋಡಿ, ಅಲ್ಲೊಂದು ಮಾರ್ಕ್ ಇದೆ, ಆ್ಯರೋ ಮಾರ್ಕ್ನ ಎಂಡಲ್ಲಿ ಒಂದು ಅಡ್ಡ ಮಾರ್ಕ್ ಇದೆ, ಅದನ್ನು ಕ್ಯಾಥೋಡ್ ಅಂತ ಹೇಳ್ತಾರೆ, ಇನ್ನೊಂದು ಸೈಡನ್ನು ಆ್ಯನೋಡ್ ಅಂತ ಹೇಳ್ತಾರೆ ನೋಡಿ. ಇದು ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದೆ. ಇಲ್ಲಿ ಕೂಡ ನಮ್ಮದು ಟ್ರಾನ್ಸ್ಫಾರ್ಮರ್ ಇದೆ ನೋಡಿ. ಇಲ್ಲಿ ನೋಡಿ 230 ವೋಲ್ಟೇಜ್ ಇದು ಇನ್ಪುಟ್ ಕೊಡುವಂಥದ್ದು. ಔಟ್ಪುಟ್ ಎಷ್ಟು ಸಿಗ್ತದೆ ಅಂತ ನೋಡುವ. ನೋಡಿ, ಔಟ್ಪುಟ್ಟು 606 ಅಂತ ಬರ್ದಿದ್ದಾರೆ, ಅಂದರೆ ಔಟ್ಪುಟ್ 6 ವೋಲ್ಟೇಜ್. 606 ಅಂತ ಹೇಳ್ತೇನೆ. ಈಗ ಔಟ್ಪುಟ್ಟು 6 ವೋಲ್ಟೇಜ್, ಇಲ್ಲಿ 230 ಸಪ್ಲೈ. ಸೊ ಸಪ್ಲೈ ಆಗುವಂಥ ವೋಲ್ಟೇಜ್ 230 ಆಯಿತು. ಟ್ರಾನ್ಸ್ಫಾರ್ಮರಲ್ಲಿ ಡೆವಲಪ್ ಆಗಿ ಹೊರಗೆ ಬರುವಂಥ ವೋಲ್ಟೇಜ್ 6 ವೋಲ್ಟೇಜ್ ಆಯಿತು. ಅಂದರೆ ಇಲ್ಲಿ ಕೊಡುವಾಗ ಜಾಸ್ತಿ ಇತ್ತು, ಹೊರಗಡೆ ಬರುವಾಗ ಕಡಿಮೆ ಆಯಿತು ವೋಲ್ಟೇಜ್. ಅಂದರೆ ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ. ಯಾಕಂತೇಳಿ ಕೊಡುವಾಗ 230 ವೋಲ್ಟೇಜ್ ಇತ್ತು, ಸಪ್ಲೈ ವೋಲ್ಟೇಜ್ 230, ಡೆವಲಪ್ ವೋಲ್ಟೇಜ್ 6. ಸಪ್ಲೈ ವೋಲ್ಟೇಜ್ 230, ಡೆವಲಪ್ ವೋಲ್ಟೇಜ್ ಇಸ್ 6. Develop voltage is lesser than the supply voltage, then the transformer is called step down. Develop voltage is lesser than the supply voltage, then the transformer is called step down transformer. ಆಗ 606 ಅಂತ ಇತ್ತಲ್ಲ, ಅದು ತೋರಿಸ್ತೇನೆ ನೋಡಿ. ಅಂದರೆ ಇದರಲ್ಲಿ ಫಸ್ಟ್ ಇದರಲ್ಲಿ 6 ವೋಲ್ಟೇಜ್ ಬರ್ತದೆ, ಇದು ಬ್ಲ್ಯಾಕ್ ಉಂಟಲ್ಲ ಇದು 0, ಮತ್ತೊಂದು ಬ್ಲೂ ಉಂಟಲ್ಲ ಇದರಲ್ಲಿ 6, ಅಂದರೆ ಇಲ್ಲಿ ಕರೆಕ್ಟಾಗಿ 606 ವೋಲ್ಟೇಜ್ ಬರ್ತದಂತ ಅರ್ಥ. ಇರುವಂಥದ್ದು ಡಯೋಡು ನೋಡಿ, ಇಲ್ಲಿ ಡಯೋಡ್ ಇದೆ. ಇಲ್ಲಿ ನಾನು ರಿಯಲ್ ಡಯೋಡ್ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಇದು ರಿಯಲ್ ಡಯೋಡ್ ಕಾಣ್ತದಲ್ಲ, ಇದು ರಿಯಲ್ ಡಯೋಡ್. ಒಂದು ಸೈಡ್ ಇಲ್ಲಿ ರಿಂಗ್ ಥರ ಇದೆ, ಕಾಣ್ತದ? ಎಂಡಲ್ಲಿ ಸಿಲ್ವರ್ ರಿಂಗ್ ಥರ ಬಂದಿದೆ, ಎಂಡಲ್ಲಿ ನೋಡಿ ಸಿಲ್ವರ್ ರಿಂಗ್ ಥರ ಇದೆ. ಮತ್ತೊಂದು ಸೈಡಲ್ಲಿ ರಿಂಗ್ ಇಲ್ಲ, ಒಂದು ಸೈಡ್ ರಿಂಗ್ ಇದೆ. ರಿಂಗ್ ಇರೋದು ಕ್ಯಾಥೋಡ್, ರಿಂಗ್ ಇರದೇ ಇರುವಂಥದ್ದು ಆ್ಯನೋಡ್. ಇಲ್ಲಿ ನಾವು ರಿಂಗ್ ಇರುವ ಭಾಗಕ್ಕೆ ನಾವು ಹೇಗೆ ತೋರಿಸಿದ್ದೇವೆ ಅಂತ ಹೇಳಿದರೆ ಇಲ್ಲೊಂದು ಮಾರ್ಕ್ ಹಾಕಿದ್ದೇನೆ, ಕಾಣ್ತದ? ಇದು ಕ್ಯಾಥೋಡ್, ಈಚೆ ಆ್ಯನೋಡ್. ಅಂದರೆ ಇದು ರಿಂಗ್ ಇರುವಂತಹ ಭಾಗ. ಈಗ ಇಡುವಾಗ ರಿಂಗ್ ಇರುವ ಸೈಡನ್ನು ಆಚೆ ಸೈಡ್ಗೆ ಇತ್ತೆ, ಸಿಲ್ವರ್ದು ರಿಂಗ್ ಇರುವ ಸೈಡನ್ನು ಆಚೆ ಸೈಡ್ ಇತ್ತೆ. ಅದನ್ನು ಇಲ್ಲಿ ಒಂದು ಈ ರೀತಿ ಮಾರ್ಕ್ ಮಾಡಿ ತೋರಿಸ್ತಾರೆ, ಯಾವುದನ್ನು? ಕ್ಯಾಥೋಡನ್ನು ನೋಡಿ. ಇದು ಎಲ್ಲ ಸಿಂಬಲ್ಗಳು, ಟ್ರಾನ್ಸ್ಫಾರ್ಮರ್, ಡಯೋಡ್, ಕೆಪಾಸಿಟರ್, 3ರ ಸಿಂಬಲ್. ಇನ್ನು ಹೇಗೆ ಕನೆಕ್ಷನ್ಸ್ ಅಂತ ಇದರ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೇನೆ. ಇಲ್ಲಿ ಎ ಸಿ ಕರೆಂಟಿದು ಸಿಂಬಲ್ ಬಿಡಿಸಿದ್ದೇನೆ. ಎ ಸಿ ಕರೆಂಟ್ ಪ್ಲಸ್ ಮೈನಸ್ ಇಲ್ಲಿ ಕಾಣ್ಬೋದು. ಇದು ಒಂದು ಸೈಕಲ್ ಆಗ್ತದೆ ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿ ಪ್ಲಸ್ ಮೈನಸ್. ಇಲ್ಲಿ ನಮಗೆ ಡಿ ಸಿಗೆ ಕನ್ವರ್ಟ್ ಮಾಡಿದಾಗ ನಮಗೆ ಇಲ್ಲಿ ಪ್ಲಸ್ ಮಾತ್ರ ಬೇಕಿಲ್ಲಿ, ಪ್ಲಸ್ ಮಾತ್ರ ತಗೊಳ್ಳಿಕ್ಕೆ. ಎ ಸಿಯಲ್ಲಿ ಈ ರೀತಿ ಪ್ಲಸ್ ಮೈನಸ್ ಬರ್ತದೆ, ಇಲ್ಲಿ ಡಿ ಸಿಯಲ್ಲಿ ನಮಗೀಗ ಪ್ಲಸ್ ಮಾತ್ರ ಬೇಕು. ಅದನ್ನು ಹೇಗೆ ಕನ್ವರ್ಟ್ ಮಾಡ್ತದೆ ಎಂಬುದನ್ನು ಈಗ ನೆಕ್ಸ್ಟ್ ತೋರಿಸ್ತೇನೆ. ಸೊ ಟ್ರಾನ್ಸ್ಫಾರ್ಮರ್ಗೆ ಕೊಡುವಂಥ ಇನ್ಪುಟ್ಟು ಎ ಸಿ ಇರ್ತದೆ. ನಮಗೆ ಲಾಸ್ಟ್ಗೆ ಎಂಡಿಗೆ ಈ ರೆಕ್ಟಿಫೈರಲ್ಲಿ ಎಂಡಾಗಿ ನಮಗೆ ಇದು ಬೇಕು, ಪ್ಲಸ್ ಬೇಕಾಗ್ತದೆ. ಹೇಗೆ ಕನ್ವರ್ಟ್ ಆಗ್ತದೆ ತೋರಿಸ್ತೇನೆ. ಇಲ್ಲಿ ಮೊಬೈಲ್ ಚಾರ್ಜರ್ ಇದೆ, ಇದನ್ನು ನಾವು ಎ ಸಿ ಕರೆಂಟಿಗೆ ಕೊಡ್ತೇವೆ, ನಮಗೆ ಔಟ್ಪುಟ್ಟು ಡಿ ಸಿ ಆಗಿ ಕನ್ವರ್ಟ್ ಆಗಿ ಸಿಗ್ತದೆ. ಮೊಬೈಲಲ್ಲಿ ಬ್ಯಾಟ್ರಿ ಇದೆ, ಅದು ಚಾರ್ಜ್ ಆಗೋದು ಡಿ ಸಿ ಕರೆಂಟಲ್ಲಿ. ಸೊ ಹೇಗೆ ಎ ಸಿ ಟು ಡಿ ಸಿ ಕನ್ವರ್ಟ್ ಆಗ್ತದೆ,
ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡುವ ಪ್ರೊಸೆಸ್ ಇದೆ, ಅದಕ್ಕೆ ರೆಕ್ಟಿಫಿಕೇಷನ್ ಅಂತ ಹೇಳ್ತಾರೆ. ಕನ್ವರ್ಟಿಂಗ್ ಎ ಸಿ ಕರೆಂಟ್ ಟು ಡಿ ಸಿ ಕರೆಂಟ್. ಈಗ ಇಲ್ಲಿ 230 ಎ ಸಿ ವೋಲ್ಟೇಜನ್ನು ನಾವು ಸಪ್ಲೈ ಕೊಡ್ತೇವೆ ಇನ್ಪುಟ್ಟು. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಇದು ಪಾಸಿಟಿವ್ ಹಾಫ್ ಸೈಕಲ್, ಇದು ನೆಗೆಟಿವ್ ಹಾಫ್ ಸೈಕಲ್. ಟೋಟಲ್ ಸೇರಿ 1 ಸೈಕಲ್ ಆಗ್ತದೆ. ಪ್ಲಸ್ಟಿಗೆ ಪ್ಲಸ್ ಹೋಗ್ತದೆ, ನೆಕ್ಸ್ಟ್ ಮೈನಸ್ ಹೋಗ್ತದೆ. ಸೊ ಪ್ಲಸ್ ಮೈನಸ್ ಹೋಗ್ತದೆ, ಪ್ಲಸ್ ಮೈನಸ್. ಅದರಲ್ಲಿ ನಮಗೆ ಡಿ ಸಿಯಲ್ಲಿ ಬೇಕಾಗಿರೋದು ಇಲ್ಲಿ ಹೇಳಿದ್ದೇನೆ ಪ್ಲಸ್ ಮಾತ್ರ. ಮತ್ತೊಂದು ಇಲ್ಲಿ ಡಯೋಡಲ್ಲಿ ಇಲ್ಲೊಂದು ವಿಷಯವನ್ನು ತಿಳ್ಕೊಳ್ಬೇಕು. ಇದು ಫಾರ್ವರ್ಡ್ ಬಯಾಸ್ ಇದೆ. ಇಲ್ಲಿಂದ ಕೊಟ್ಟಾಗ ಸಪ್ಲೈ, ಇಲ್ಲಿಂದ ಕೊಟ್ಟಾಗ ಈಚೆ ಕಡೆ ಹೋಗ್ತದೆ. ಅದೇ ಈ ಕಡೆಯಿಂದ ಸಪ್ಲೈ ಕೊಟ್ಟಾಗ ಈಚೆ ಕಡೆ ಹೋಗಲ್ಲ, ಬ್ಲಾಕ್ ಮಾಡ್ತದೆ. ಇದು ರಿವರ್ಸ್ ಬಯಾಸ್ ಇದೆ, ಇಲ್ಲಿ ಫಾರ್ವರ್ಡ್ ಬಯಾಸ್, ಇದೆರಡು ತಿಳ್ಕೊಳ್ಳಿ. ಇದು ಫಾರ್ವರ್ಡ್ ಬಯಾಸ್, ಇದು ರಿವರ್ಸ್ ಬಯಾಸ್. ರಿವರ್ಸ್ ಬಯಾಸಲ್ಲಿ ಫ್ಲೋ ಆಗೋದಿಲ್ಲ, ಇಲ್ಲಿ ಫಾರ್ವರ್ಡ್ ಬಯಾಸ್ ಇದ್ದಲ್ಲಿ ಫ್ಲೋ ಆಗ್ತದೆ. ಯಾಕಂದರೆ ಡಯೋಡ್ ಅಂದರೆ ಸೆಮಿ ಕಂಡಕ್ಟರ್, ಇಟ್ ಆ್ಯಕ್ಟ್ ಆಸ್ ಕಂಡಕ್ಟರ್ ಆ್ಯಸ್ ವೆಲ್ ಆಸ್ ನಾನ್ ಕಂಡಕ್ಟರ್. ಅಂದರೆ ಇದು ಕಂಡಕ್ಟರ್ನ ಗುಣ, ನಾನ್ ಕಂಡಕ್ಟರ್ನ ಗುಣ ಎರಡೂ ಕೂಡ ಹೊಂದಿದೆ. ಈಚಿಂದ ಕರೆಂಟ್ ಫ್ಲೋ ಆಗಲಿಕ್ಕೆ ಇದು ಬಿಡ್ತದೆ, ಈಚೆ ಇಲ್ಲಿಂದ ಹೀಗೆ ಹೋಗಲಿಕ್ಕೆ ಕರೆಂಟ್ ಬಿಡುವುದಿಲ್ಲ, ಬ್ಲಾಕ್ ಮಾಡ್ತದೆ. ಈಚಿಂದ ಕರೆಂಟ್ ಫ್ಲೋ ಆಗ್ತದೆ. ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ. ಈಗ ಇಲ್ಲಿ ಆನ್ ಮಾಡಿದ ಕೂಡಲೇ, ನಾವು ಸ್ವಿಚ್ ಆನ್ ಮಾಡಿದ ಕೂಡಲೇ ಇಲ್ಲಿ 230 ವೋಲ್ಟೇಜ್ ಕೊಟ್ಟಿರ್ತೇವೆ. ಈಚೆ ಸೈಡ್ ಡೆವಲಪ್ ಆಗುವಾಗ ಅದು 12 ವೋಲ್ಟೇಜ್ ಆಗಿ ಸ್ಟೆಪ್ ಡೌನ್ ಆಗಿ 12 ವೋಲ್ಟೇಜ್ ಆಗಿರ್ತದೆ. ಇಲ್ಲಿ 2 ಪಾಯಿಂಟ್ಸ್ಗಳನ್ನು ನೋಟ್ ಮಾಡಬೇಕು. ಇಲ್ಲಿ ಪ್ಲಸ್ ಮತ್ತೊಂದು ಇಲ್ಲಿ ಕೆಳಗೆ ಮೈನಸ್, 2 ಪಾಯಿಂಟನ್ನು ನೋಟ್ ಮಾಡಿದೆ ನೋಡಿ. ಈಗ ಪ್ಲಸ್ ಇಲ್ಲಿಂದ ಟ್ರಾನ್ಸ್ಫಾರ್ಮರ್ನ 2 ಪಾಯಿಂಟ್ ಇದೆಯಲ್ಲ, ಒಂದು ಪಾಯಿಂಟನ್ನು ಇಲ್ಲಿ ಮೇಲೆ ಕೊಟ್ಟಿದೆ, ಕಾಣ್ತದ ಕನೆಕ್ಷನ್ಸ್. 2ನೇ ಪಾಯಿಂಟನ್ನು ಇಲ್ಲಿ ನಾನು ಇಲ್ಲಿ ಕೆಳಗೆ ಕೊಟ್ಟೆ, 2ನೇ ಪಾಯಿಂಟನ್ನು ಕೆಳಗೆ ಕೊಟ್ಟಿದ್ದೀನಿ. ಈಗ ಏನಾಗ್ತದೆ ಅಂತಂದರೆ, ಫಸ್ಟ್ ಆನ್ ಮಾಡಿದ ಕೂಡಲೇ ಪ್ಲಸ್ ಇಲ್ಲಿಂದ ಹೀಗೆ ಹೋಗ್ತದೆ, ಇಲ್ಲಿ ಹೋದದ್ದು ಈಚೆ ಹೋಗೋದಿಲ್ಲ. ಯಾಕೆ ಹೇಳಿ, ಇಲ್ಲಿ ರಿವರ್ಸ್ ಬಯಾಸ್ ಹಾಗೆ ಹೇಳಿದ್ದೇನೆ. ಈಗ ಫಾರ್ವರ್ಡ್ ಬಯಾಸ್ ಇಲ್ಲಿ ಹೋಗ್ತದೆ. ಇಲ್ಲಿ ಹೋದಂಥ ಕರೆಂಟ್ ನೆಕ್ಸ್ಟ್ ಸೀದಾ ಇಲ್ಲಿ ಆಗಿ ಇಲ್ಲಿ ಹೋಗ್ತದೆ. ಇಲ್ಲಿ ಹೋದದ್ದು ನೆಕ್ಸ್ಟ್ ಇಲ್ಲಿ ಆಗಲ್ಲ ನೋಡಿ, ಇಲ್ಲಿ ಮತ್ತೆ ಬ್ಲಾಕ್, ರಿವರ್ಸ್ ಬಯಾಸ್ ಇದೆ. ಇಲ್ಲಿಂದ ಸೀದಾ ಕೆಪಾಸಿಟರ್ಗೆ ಹೋಗ್ತದೆ ನೋಡಿ. ಈಗ ಕೆಪಾಸಿಟರ್ಗೆ ಹೋಗಿದೆ, ಕೆಪಾಸಿಟರಿಂದ ಫಿಲ್ಟರ್ ಆಗಿ ನೋಡಿ ಇಲ್ಲಿ ಬರ್ತದೆ. ಇಲ್ಲಿ ಬಂದು ಇದು ನೋಡಿ, ಇಲ್ಲಿ ನಮಗೆ ಇಲ್ಲಿ ಎ ಸಿ ಹೇಗಿತ್ತ, ಇಲ್ಲಿ ಡಿ ಸಿ ಸಿಗೋದು ನಮಗೆ ನೋಡಿ. ಈಗ ಪ್ಲಸ್ ಕೆಪಾಸಿಟರಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಬರ್ತದೆ. ಕೆಪಾಸಿಟರ್ ಅಂದರೆ ಎಲೆಕ್ಟ್ರಾನ್ಸನ್ನು ಸ್ಟೋರ್ ಮಾಡುವಂಥ ಡಿವೈಸ್. ಇದು ಫಿಲ್ಟರ್ ಮಾಡಿ 5 ವೋಲ್ಟೇಜ್ ಅಥವಾ 12 ವೋಲ್ಟೇಜ್, ಇಲ್ಲಿ ಎಷ್ಟು ವೋಲ್ಟೇಜ್ ಬೇಕು ನಮಗೆ, 12 ವೋಲ್ಟೇಜ್ ಹಾಕಿದ ಕಾರಣ 12 ವೋಲ್ಟೇಜನ್ನು ಇಲ್ಲಿ ಕಾನ್ಸ್ಟೆಂಟ್ ಆಗಿರುವಾಗೆ ನೋಡ್ತದೆ. 12 ಇನ್ನೊಂದು ಟ್ರಾನ್ಸ್ಫಾರ್ಮರ್ ಆಗ ತೋರಿಸಿದೆ ನಾನು 5 ವೋಲ್ಟೇಜ್ ಇದು. ಈಗ ನಾವು ಮಾಡಿದ್ರಲ್ಲಿ 12 ವೋಲ್ಟೇಜ್ ಇರೋದು, 5 ವೋಲ್ಟೇಜ್ ಇದು ಟ್ರಾನ್ಸ್ಫಾರ್ಮರ್, ಅದರಲ್ಲಿ 5 ವೋಲ್ಟೇಜ್ ಇಲ್ಲಿ ಕಾನ್ಸ್ಟೆಂಟ್ ವೋಲ್ಟೇಜನ್ನು ಮೇಂಟೈನ್ ಮಾಡ್ತದೆ. ಇಲ್ಲಿ ಹೋದಂಥದ್ದು ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ರಿಟರ್ನ್ ಹೋಗುವ ಮುಂಚೆ ಹೇಗೆ ಹೋಗ್ತದೆ ಅಂತ ಇಲ್ಲಿ ನೋಡಿ, ಪ್ಲಸ್ ಬಂತಲ್ಲ, ಇದು ಇಲ್ಲಿ ನಾವೀಗ LED ಬಲ್ಬ್ ಇಟ್ಟಿದ್ದೇವೆ. ಆಗ ನಮ್ಮದು LED ಇಟ್ಟಲ್ಲ, ಬಲ್ಬ್ ಯಾವುದಾದ್ರು ಇಕ್ವಿಪ್ಮೆಂಟ್ ಇಟ್ಟಿದ್ದೇವೆ, ಅದಕ್ಕೆ ಹೋಗಿ ಅದರ ಮೂಲಕ ಹೋಗುದು, ಗೊತ್ತಾಯ್ತಾ. ನಾನು ಅದು ಡಯಾಗ್ರಾಮಲ್ಲಿ ತೋರಿಸೋದಿಲ್ಲ, ಬಟ್ ಇಲ್ಲಿ ನೀವು ಒಂದು ನೆನಪಿಟ್ಕೊಳ್ಬೇಕು. ಇಲ್ಲಿಂದ ಬಲ್ಬಿಗೆ ಹೋಗಿ ಬಲ್ಬಿಂದ ಹೋಗ್ತದೆ ನಮ್ಮದರಲ್ಲಿ. ಅಲ್ಲಿ ಒಂದು ಮಿಡ್ಲಲ್ಲಿ ಒಂದು ರೆಸಿಸ್ಟರ್ ಇದೆ. ರೆಸಿಸ್ಟರ್ ಕರೆಂಟ್ ಅದು ಎಷ್ಟು ಬೇಕು ಕರೆಂಟನ್ನು ಅಷ್ಟನ್ನು ರೆಸಿಸ್ಟ್ ಮಾಡಿ ಇದಕ್ಕೆ ಬೇಕಾದಷ್ಟನ್ನು ಕಳಿಸ್ತದೆ, ಅಲ್ಲಿ ಅದಕ್ಕೆ ಕಳಿಸ್ತದೆ ನೋಡಿ. ನಂತರ ಇಲ್ಲಿಂದ ಮತ್ತೆ ಅದು ರಿಟರ್ನ್ ಹೋಗ್ತದೆ ನೋಡಿ, ಇಲ್ಲಿ ಕಾಣ್ಬೋದು. ಇಲ್ಲಿಂದ ಬಂದದ್ದು ಮತ್ತೆ ರಿಟರ್ನ್ ಸೀದಾ ಇಲ್ಲಿಗೆ ಹೋಗಿ ರಿಟರ್ನ್ ಹೋಗ್ತದೆ. ರಿಟರ್ನ್ ಇಲ್ಲಿಗೆ ಹೋಗಿ ನೋಡಿ, ಈ 3 ಇದೆ ಅಲ್ಲ, 3ಯ ಪಾಯಿಂಟಿಂದ ಈ ರೀತಿಯಾಗಿ ಮತ್ತೆ ರಿಟರ್ನ್ ಹೋಗಿ ಇಲ್ಲಿಗೆ ಹೋಗ್ತದೆ. ಕ್ಲಿಯರ್ ಆಗಿ ಕ್ಲಾರಿಫೈ ಆಗಲಿಕ್ಕೆ ಇಲ್ಲಿ ಮತ್ತೊಮ್ಮೆ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದೆ ನೋಡಿ. ಪ್ಲಸ್ ಇಲ್ಲಿಂದ ಬಂತು, ಹೀಗೆ ಹೋಯಿತು, ಇಲ್ಲಿಂದ ಡಯೋಡಿಗೆ ಹೋಯಿತು, ಡಯೋಡಿಂದ ನೋಡಿ ಹೀಗೆ ಆಯಿತು, ಇಲ್ಲಿಂದ ಕೆಪಾಸಿಟರ್ಗೆ ಹೋಯಿತು, ಕೆಪಾಸಿಟರಿಂದ ಫಿಲ್ಟರ್ ಆಗಿ ಸ್ಟೇಬಲ್ 5 ವೋಲ್ಟೇಜ್ ಅಥವಾ 12 ವೋಲ್ಟೇಜ್ ಸ್ಟೇಬಲ್ ಆಗಿ ಇಲ್ಲೋಯ್ತು ನೋಡಿ. ಇಲ್ಲಿಂದ ಸೀದಾ ಆ LEDಗೆ ಹೋಗಿ, LEDಯಿಂದ ಸೀದಾ ಇದು ಹೋಗಿ 3ನೇ ಡಯೋಡಿಗೆ ಹೋಗ್ತದೆ ನೋಡಿ. 3ನೇ ಡಯೋಡಿಂದ ನೇರವಾಗಿ ಇದು ಸ್ಟ್ರೇಟ್ ಟ್ರಾನ್ಸ್ಫಾರ್ಮರಲ್ಲಿಗೆ ಮತ್ತೆ ಹೋಗ್ತದೆ, ಗೊತ್ತಾಯ್ತಲ್ಲ. ಇಲ್ಲಿಗೆ ಎಂಡ್ ಆಗ್ತದೆ ಅದು. ಫಸ್ಟ್ ಇದು ಪ್ಲಸ್, ಇದು ಈಗ ಮುಗಿಯಿತು. ಈಗ ಪ್ಲಸ್ ಇದ್ದದ್ದು ನೆಕ್ಸ್ಟ್ ಮೈನಸ್ ಆಗಿ ಬದಲಾಗ್ತದೆ. ಇದು ಇಲ್ಲಿ ಪ್ಲಸ್ ಹೋದಾಗ, ಈಗ ಪ್ಲಸ್ ಮೈನಸ್ ಇತ್ತಲ್ಲ, ಪ್ಲಸ್ ಆಫ್ ಸೈಕಲ್ ಪ್ಲಸ್ ಹೋಯಿತು. ಈಗ ಮೈನಸ್ ಹೋಗುವಾಗ ಏನಾಗ್ತದಂತೆ, ನೆಕ್ಸ್ಟ್ ಮೈನಸ್ ಹೋಗುವಾಗ ಈಗ ಚೇಂಜ್ ಆಗ್ತದೆ. ಇಲ್ಲಿ ಪ್ಲಸ್ ಇದ್ದದ್ದು, ಇಲ್ಲಿ ಮೇಲೆ ಕಾಯಿಲ್ನಲ್ಲಿ ಮೇಲೆ ಪ್ಲಸ್ ಇತ್ತಲ್ಲ, ಇದೀಗ ಚೇಂಜ್ ಆಗಿ ಇದು ಮೈನಸ್ ಆಗ್ತದೆ, ಇದು ಪ್ಲಸ್ ಆಗ್ತದೆ. ಈಗ ಏನಾಗ್ತದೆ ನೋಡುವ, ಪ್ಲಸ್ ಆಗ್ತದೆ. ಈಗ ಇಲ್ಲಿ ಚೇಂಜ್ ಆಯಿತು, ಈಗ ಇಲ್ಲಿ ಪ್ಲಸ್ ಆಯಿತು. ಈಗ ಇಲ್ಲಿ ಪ್ಲಸ್ ಆದಾಗ ಏನಾಗ್ತದೆ ಅಂತ ನೋಡಿ, ನಾನೀಗ ಗ್ರೀನ್ ಇಂಕಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಪ್ಲಸ್ ಆಯಿತು, ಈಗ ಇಲ್ಲಿ ಪ್ಲಸ್ ಆದಾಗ ಇದು ಪ್ಲಸ್ ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಆಗಿ ನೋಡಿ ಇದಾಗಿ ಇಲ್ಲಿ ಹೋಗ್ತದೆ. ಇಲ್ಲಿಂದ ಈ ಡಯೋಡ್ ಹತ್ರ ಬರ್ತದೆ, D4 ಡಯೋಡ್ ಹತ್ರ ಬರ್ತದೆ, ಕಾಣ್ಬೋದು. ಇಲ್ಲಿಂದ ಬಂತು ನೋಡಿ, ಇಲ್ಲಿಂದ ಡೈರೆಕ್ಟಾಗಿ D4 ಡಯೋಡ್ ಹತ್ರ ಬಂತು. D4ರಿಂದ ಸೀದಾ ಹೀಗಾಗಿ ನೆಕ್ಸ್ಟ್ ಸೇಮ್ ಎಲ್ಲಿ ಹೋಗ್ತದೆ, ನಮ್ಮ ಕೆಪಾಸಿಟರ್ಗೆ ಹೋಗ್ತದೆ. D4ರಿಂದ ಬಂತು, ಕೆಪಾಸಿಟರ್ಗೆ ಹೋಯಿತು. ಕೆಪಾಸಿಟರಲ್ಲಿ ಫಿಲ್ಟರ್ ಆಗಿ ನಂತರ ಇದು
ಇಲ್ಲಿ ನಿಮಗೆ ಕಾಣ್ಬೋದು, ಇಲ್ಲಿ ಒಂದನೇದಾಗಿದೆ, ಈಗ ಎರಡನೇದು, ಇಲ್ಲಿ ಎರಡನೇದು ಇದಾಯಿತು ನೋಡಿ, ಇಲ್ಲಿ ಪ್ಲಸ್ ಇನ್ನೊಂದು ಪ್ಲಸ್ ಇದಾಯಿತು ನೋಡ್ಬೋದು, ಇಲ್ಲಿ ಇನ್ನೊಂದು ಪ್ಲಸ್ ಆಯಿತು, ಇನ್ನೊಂದು ಪ್ಲಸ್ ಆಗಿ ಈಗ ಅದು ಇನ್ನೊಂದು ಪ್ಲಸ್ ಆಯ್ತಲ್ಲ, ಆ ಪ್ಲಸ್ ಇನ್ನೊಂದು ಆ ಎಲ್ ಇ ಡಿ ಮೂಲಕ ನೋಡಿ, ಈಗ ಅಲ್ಲೆಲ್ಲ ಎಲ್ ಇ ಡಿ ಇದ್ದಾರೆ ಯೋಚಿಸ್ಕೊಳ್ಳಿ, ಇದರಲ್ಲಿ ಇಡಲಿಲ್ಲ ಹಾಕಲಿಲ್ಲ, ಎಲ್ ಇ ಡಿ ಮುಖಾಂತರ ಮತ್ತೆ ಏನಾಗ್ತದೆ, ಮತ್ತೆ ರಿಟರ್ನ್ ಹೋಗ್ತದೆ. ಎಲ್ಲಿ ಹೋಗ್ತದೆ ನೋಡುವ, ರಿಟರ್ನ್ ನೋಡಿ ಹೀಗೆ ಆಗಿ ನೇರವಾಗಿ ಒಂದನೇ ಡಯೋಡಿಗೆ ಹೋಗ್ತದೆ, ಕಾಣ್ತದಾ? ಒಂದನೇ ಡಯೋಡಿಂದ ಮತ್ತೆ ಅದು ನೇರವಾಗಿ ಟ್ರಾನ್ಸ್ಫಾರ್ಮರ್ ಕಡೆಗೆ ಹೋಗ್ತದೆ. ಸೊ ಟ್ರಾನ್ಸ್ಫಾರ್ಮರ್ನ ಕಡೆಗೆ ಹೋಯಿತು, ಹೇಗೆ ಸ್ಟಾರ್ಟ್ ಆಗಿ ಮೈನಸ್ ಪಾಯಿಂಟ್ ಈಗ ಕೆಳಗಿದು ಪ್ಲಸ್ ಆಗಿ ಪ್ಲಸ್ ನೆಕ್ಸ್ಟ್ ಮೇಲೆ ಹೋಗಿ ಕೊನೆಗೊಳ್ತದೆ. ಇದು ನಿಮಗೆ ಕಾಣ್ಬೋದು ನೋಡಿ, ಅಲ್ಲಿಂದ ಬಂದ ಪ್ಲಸ್, ಫಸ್ಟ್ ಇಲ್ಲಿ ಪ್ಲಸ್ ಹೋಯಿತು, ಈಗ ಇಲ್ಲಿ ಮೈನಸ್ ಇತ್ತು, ನೆಕ್ಸ್ಟ್ ಮೈನಸ್ ಬರುವಾಗ ಇದು ಪ್ಲಸ್ ಆಯಿತು, ಇದು ಮೈನಸ್ ಆಯಿತು, ಇದು ಪ್ಲಸ್ ಆದಾಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಆಗಿ D4 ಮೂಲಕ ಹೋಗಿ D4 ಮೂಲಕ ಈ ಥರ ಆಗಿ ನೆಕ್ಸ್ಟ್ ಇಲ್ಲಿ ಕೆಪಾಸಿಟರ್ಗೆ ಹೋಗಿ ಕೆಪಾಸಿಟರಿಂದ ಮತ್ತೆ ಇಲ್ಲಿ ಬಂದು 5 ವೋಲ್ಟೇಜ್ ಇಲ್ಲಿ ಹೋಗಿ ನೋಡಿ, ಅಲ್ಲಿ ಬಂದದ್ದು ಎಲ್ ಇ ಡಿ ಮೂಲಕ, ಎಲ್ ಇ ಡಿಗಾಗಿ ರೆಸಿಸ್ಟ್ ಮಾಡ್ತಾರೆ, ಎಲ್ ಇ ಡಿಗೆ ಹೋಗ್ತದೆ, ಎಲ್ ಇ ಡಿಯಿಂದ ಮತ್ತೆ ರಿಟರ್ನ್ ಆಗಿ ಸೀದಾ ಒಂದನೇ ಡಯೋಡಿಗೆ ಹೋಗಿ ಒಂದನೇ ಡಯೋಡಿಂದ ಸೀದಾಗಿ ರಿಟರ್ನ್ ಹೋಗ್ತದೆ. ಇಲ್ಲಿ ಕ್ಲಿಯರಾಗಿ ಗೊತ್ತಾಯಿತು, ಇದು ಮೈನಸ್ ಇದ್ದಾಗ ಪ್ಲಸ್ ಇದ್ದಾಗ ನೋಡಿ, ಪ್ಲಸ್ ಮೇಲೆ ಇದ್ದಾಗ ನೋಡ್ಬೋದು ನೋಡಿ, ಮೇಲೆ ಇದ್ದಾಗ ಪ್ಲಸ್ ಆ ರೂಟಾಗಿ ಡಯೋಡ್ನ ಎರಡನೇ ಡಯೋಡ್ ಆಗಿ ಕೆಪಾಸಿಟರ್ಗೆ ಹೋಗಿ ಅಲ್ಲಿಂದ ಎಲ್ ಇ ಡಿಗೆ ಹೋಗಿ ಎಲ್ ಇ ಡಿಯಿಂದ ಸೀದಾ ನಿಮಗೆ ಮೂರನೇ ಡಯೋಡ್ಗಾಗಿ ರಿಟರ್ನ್ ಹೋಯಿತು, ಅದು ಮೇಲೆ ಪ್ಲಸ್ ಇದ್ದಾಗ ರಿವರ್ಸ್ ನೋಡಿ. ಸೊ ಈ ಬ್ರಿಡ್ಜ್ ರೆಕ್ಟಿಫೈರ್ ಕ್ಲಿಯರಾಗಿ ಗೊತ್ತಾಯಿತು, ಇದು ಟ್ರಾನ್ಸ್ಫಾರ್ಮರ್, ಇದು ಡಯೋಡ್ ಇದೆ, ಇಲ್ಲಿ ಕೆಪಾಸಿಟರ್ ಇದೆ. ಸೊ ಇಲ್ಲಿ ಕೆಪಾಸಿಟರಿಂದ ಸೀದಾ ಇಲ್ಲಿ ಔಟ್ಪುಟ್ ಸಿಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ ಇ ಡಿ ಬಲ್ಬ್ಗೆ ಹಾಕಿದ್ದೇವೆ, ಇಲ್ಲಿ ಎಲ್ ಇ ಡಿ ಇದೆ, ಎಲ್ ಇ ಡಿಯಿಂದ ಹೀಗೆ ರಿಟರ್ನ್ ಇದರಲ್ಲಿ